ಹಾಯ್ ಫ್ರೆಂಡ್ಸ್, ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವಳ ಹೆಸರು ನಿತ್ಯ. ಹುಡುಗಿಯರಿಗೆ ಅವರ ಜೀವನದಲ್ಲಿ ನಡೆದಿರೋ ಸೆಕ್ಸ್ ವಿಷಯಗಳನ್ನು ಹೇಳಿಕೊಳ್ಳೋಕೆ ತುಂಬಾ ಕಷ್ಟ. ಆದರೂ ಅವಳಿಗೆ ಆಗ್ತಿರೋ ನಾಚಿಕೆ ಎಲ್ಲ ಬದಿಗಿಟ್ಟು ಅವಳ ಮೊದಲ ಸೆಕ್ಸ್ ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದಾಳೆ. ನಿತ್ಯಾಳಿಗೆ ಆವಾಗಿನ್ನೂ 18 ವರ್ಷ ವಯಸ್ಸು. PUC ಮುಗಿಸಿ ರಜಾ ಇದ್ದಿದ್ದರಿಂದ ನಿತ್ಯ ತನ್ನ ಅತ್ತೆ ಮನೆಗೆ ಬಂದಿದ್ದಳು. ಅತ್ತೆ ಮನೆಯಲ್ಲಿ ಅತ್ತೆ, ಮಾವ, ಮಾವನ ಮಗಳು ರಶ್ಮಿ ಮತ್ತು ಮಾವನ ಮಗ ಪಾಂಡು ವಾಸವಾಗಿರೋದು. ರಶ್ಮಿಗೂ ಕೂಡ ಇವಳಷ್ಟೇ ವಯಸ್ಸು. ಪಾಂಡು ನಿತ್ಯಳಿಗಿಂತ 3 ವರ್ಷ ದೊಡ್ಡೋನು. ಅವಳ ಅತ್ತೆ ಮತ್ತು ಮಾವ ಇಬ್ಬರಿಗೂ ಒಳ್ಳೆ ಉದ್ಯೋಗ ಇತ್ತು. ಸಂಪಾದನೆ ಕೂಡ ಚೆನ್ನಾಗೇ ಇದ್ದಿದ್ದರಿಂದ ಮಕ್ಕಳಿಗೂ ಯಾವುದರಲ್ಲೂ ಕೊರತೆ ಮಾಡ್ತಿರಲಿಲ್ಲ. ಅತ್ತೆ ಮನೆ ಸಿಟಿಯಲ್ಲಿರೋದ್ರಿಂದ ರಜಾ ದಿನಗಳಲ್ಲಿ ನಿತ್ಯ ಅಲ್ಲಿಗೆ ಹೋಗಿ ರಶ್ಮಿ ಜೊತೆ ಊರೆಲ್ಲ ಸುತ್ತಾಡಿಕೊಂಡು ಮಜಾ ಮಾಡ್ತಿದ್ಲು. ಮನೆಯಲ್ಲಿ ಎಲ್ಲರೂ ಅವಳನ್ನು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು. ರಜಾ ಬಂದರೆ ಸಾಕು ಅತ್ತೆ ಮಾವನೇ ಅವಳನ್ನು ಮನೆಗೆ ಬರುವಂತೆ ಒತ್ತಾಯ ಮಾಡ್ತಿದ್ರು. ಅಲ್ಲಿ ಇದ್ದ ಒಂದೇ ಒಂದು ಪ್ರಾಬ್ಲಮ್ ಅಂದರೆ ರಶ್ಮಿಯ ನಿದ್ದೆ. ಅವಳು ಒಂದು ಸಾರಿ ನಿದ್ದೆ ಹೋದರೆ ಅವಳ ಪಕ್ಕದಲ್ಲಿ ಬ್ಲಾಸ್ಟ್ ಆದರೂ ಎಚ್ಚರ ಆಗಲ್ಲ ಅವಳಿಗೆ. ಅಂತ ಪುಣ್ಯಾತ್ಗಿತ್ತಿ ಅವಳು. ಎಂದಿನಂತೆ ಆವತ್ತು ಕೂಡ ಅತ್ತೆ ಮಾವ ಕೆಲಸಕ್ಕೆ ಹೋಗಿದ್ರು. ನಿತ್ಯ ಮತ್ತು ರಶ್ಮಿ ಸಿಟಿ ಕಡೆ ಹೋಗಿ ಒಂದಷ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರುವಷ್ಟರಲ್ಲಿ ಮಧ್ಯಾಹ್ನ 3 ಗಂಟೆ ಆಗಿತ್ತು. ಮನೆಗೆ ಬಂದಾಗ ಪಾಂಡು ಅಲ್ಲೇ ಇದ್ದ. ಏನೇನು ಶಾಪಿಂಗ್ ಮಾಡಿದ್ವಿ, ಎಲ್ಲೆಲ್ಲಿ ಸುತ್ತಾಡಿದ್ವಿ ಅಂತೆಲ್ಲ ಅವನಿಗೆ ವರದಿ ಒಪ್ಪಿಸಿ ಅವರಿಬ್ಬರು ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೆಡ್ ಮೇಲೆ ಬಿದ್ಕೊಂಡ್ರು. ಸುಸ್ತಾಗಿದ್ದರಿಂದ ಇಬ್ರಿಗೂ ತುಂಬ ಬೇಗನೆ ನಿದ್ದೆ ಆವರಿಸ್ಕೊಂಡಿತ್ತು. ನಿತ್ಯಾಗೆ ಸ್ವಲ್ಪ ಹೊತ್ತಲ್ಲೇ ಎಚ್ಚರ ಆಯಿತು. ಸಮಯ 4ರ ಆಸುಪಾಸು. ಎದ್ದು ಮನೆ ಹೊರಗಡೆ ಬಂದು ಆ ಕಡೆ ಈ ಕಡೆ ನಡೀತಾ ಇದ್ಲು. ತಟ್ಟನೆ ಅವಳ ದೃಷ್ಟಿ ಪಾಂಡು ರೂಮ್ ಕಡೆ ಹೋಯಿತು. ಹುಡುಗ ಏನು ಮಾಡ್ತಿರಬಹುದು ಅನ್ನೋ ಕೆಟ್ಟ ಕುತೂಹಲ. ಆದರೆ ಈ ಕುತೂಹಲನೇ ಅವಳನ್ನು ಪೂರ್ತಿಯಾಗಿ ಹಾಳು ಮಾಡುತ್ತೆ ಅಂತ ಮಾತ್ರ ಅಂದ್ಕೊಂಡಿರಲಿಲ್ಲ ನಿತ್ಯ. ಕಿಟಕಿ ಸ್ವಲ್ಪ ಓಪನ್ ಆಗಿತ್ತು. ಪಕ್ಕ ನಿಂತು ಸಂದಿಯಲ್ಲಿ ಇಣುಕಿ ನೋಡಿಯೇ ಬಿಟ್ಟಳು. ಹಬ್ಬ, ಒಂದು ಕ್ಷಣ ಎದೆ ಜಲ್ಲಂತು. ಪಾಂಡು ಅವನ ಸಾಮಾನನ್ನು ಕೈಯಲ್ಲಿ ಹಿಡ್ಕೊಂಡು ಹಿಂದೆ ಮುಂದೆ ಆಡಿಸ್ತಾ ಇದ್ದ. ಸ್ವಲ್ಪ ಹೊತ್ತು ಹಂಗೆ ನೋಡ್ತಾ ನಿಂತಿದ್ಲು. ಅವಳಿಗೆ ಗೊತ್ತಿಲ್ಲದೇನೆ ಅವಳ ಮೈ ಕೂಡ ಬಿಸಿಯಾಗತೊಡಗಿತ್ತು. ಯೌವನ ತುಂಬಿದ ಬಿಗಿ ಮೈಗೆ ಏನೋ ಬೇಕು ಅನ್ನೋ ಆಸೆ. ಆದರೆ ಆ ಕ್ಷಣಕ್ಕೆ ಅವಳು ಈ ರೀತಿ ನೋಡ್ತಾ ಇರೋದು ತಪ್ಪು ಅನಿಸಿ ಹಿಂದೆ ತಿರುಗಿದಳು. ಅಷ್ಟರಲ್ಲಿ ಅವಳು ಹಿಡ್ಕೊಂಡಿದ್ದ ಕಿಟಕಿ ಜೋರಾಗಿ ಶಬ್ದ ಮಾಡಿತ್ತು. ಎದ್ನೋ ಬಿದ್ನೋ ಅಂತ ಓಡ್ದ ಮನೆ ಒಳಗಡೆ ಹಾಲ್ಗೆ ಬಂದಳು. ಅಷ್ಟರಲ್ಲಿ ಪಾಂಡು ಕೂಡ ಭಯ ಪಟ್ಕೊಂಡು ಚಡ್ಡಿ ಮೇಲೆ ಏರಿಸ್ಕೊಂಡು ಹಾಲ್ ಕಡೆ ಬಂದಿದ್ದ. ಆದರೂ ಅವನ ಸಾಮಾನು ನಿಗುರಿದ್ದು ಚಡ್ಡಿ ಮೇಲೇನೆ ಕಾಣಿಸ್ತಿತ್ತು. ಅವನು ತುಂಬ ನರ್ವಸ್ ಆಗಿದ್ದು ಅವನ ಮುಖದಲ್ಲಿ ಎದ್ದು ಕಾಣಿಸ್ತಿತ್ತು. ಪಾಂಡು, ಏನದು ಸದ್ದು ನಿತ್ಯ ಅಂದ. ನಿತ್ಯ, ಗೊತ್ತಿಲ್ಲ ಕಣೋ ಪಾಂಡು ಅಂತ ತಲೆ ಕೆಳಗೆ ಮಾಡಿಕೊಂಡೇ ಹೇಳಿದ್ಲು. ಅವಳ ಈ ವ್ಯವಹಾರ ನೋಡಿ ಅವನಿಗೆ ಏನೋ ಡೌಟ್ ಬಂತು ಅವಳ ಮೇಲೆ ಅನಿಸುತ್ತೆ. ಪಾಂಡು, ಏಯ್ ಕಳ್ಳಿ, ನೀನೇ ಏನೋ ಮಾಡಿರಬೇಕು ಕುತಂತ್ರ ಅಂದ. ನಿತ್ಯ, ಕುತಂತ್ರ ನಂದಲ್ಲ ನಿಂದು, ನೋಡಿದ್ದಲ್ಲ ಅಂದ್ಲು. ಪಾಂಡು, ಏನು ನೋಡಿದೆ ನೀನು ಅಂದ ಭಯದಿಂದ ತಡವರಿಸ್ದ. ನಿತ್ಯ, ಥೂ ಅಂತ ಹೇಳಿ ನಾಚಿಕೆಯಿಂದ ಅವಳ ಬೆಡ್ರೂಮ್ ಕಡೆ ಓಡಿದಳು. ಅಲ್ಲಿ ರಶ್ಮಿ ಇನ್ನೂ ಗಾಢ ನಿದ್ದೆಯಲ್ಲೇ ಇದ್ಲು. ಒಂದೆರಡು ನಿಮಿಷದ ನಂತರ ಪಾಂಡು ಏನು ಮಾಡ್ತಿರಬಹುದು ಇವಾಗ ಅನಿಸಿ ಮತ್ತೆ ಹಾಲ್ ಕಡೆ ಬಂದಳು. ಅವನು ಅಲ್ಲಿಂದ ಅವನ ರೂಮ್ಗೆ ಹೋಗಿದ್ದ. ಮೆತ್ತಗೆ ಆ ಕಡೆ ಹೋದಳು. ಬಾಗಿಲು ತೆರೆದಿತ್ತು. ಮೆಲ್ಲಗೆ ಹಿಣುಕಿ ನೋಡಿದಳು. ಥೂ, ನಾನ್ಯಾಕೆ ಹೀಗೆಲ್ಲ ಇಷ್ಟೊಂದು ಆಸಕ್ತಿ ತೋರಿಸ್ತಿದ್ದೀನಿ ಅನಿಸಿದ್ರೂ ಕೂಡ ದೇಹಕ್ಕೆ ಏನೋ ಆಸೆ ಶುರುವಾಗಿತ್ತು ಅವಳಿಗೆ. ಪಾಂಡು ಬೋರಲಾಗಿ ಬೆಡ್ ಮೇಲೆ ಬಿದ್ಕೊಂಡಿದ್ದ. ಮುಜುಗರ ಆಯಿತೇನೋ ಅನಿಸಿ ರೂಮ್ ಒಳಗೆ ಹೋಗಿ ಮೆತ್ತಗೆ ಕರೆದಳು ಅವನನ್ನು. ಅವನು ಎದ್ದು ಅವಳ ಕಡೆ ಒಂಥರ ನೋಡ್ದ. ನಿತ್ಯ, ನಾನು ಯಾರಿಗೂ ಹೇಳಲ್ಲ ಪಾಂಡು, ಟೆನ್ಷನ್ ಮಾಡ್ಕೋಬೇಡ ಅಂದ್ಲು. ಪಾಂಡು, ಅಯ್ಯೋ, ನಾನ್ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ ನಿತ್ಯ, ಯಾಕೆ ನೀನು ಯಾವತ್ತೂ ಕೈ ಹಾಕ್ಕೊಳ್ಳೇ ಇಲ್ವಾ ಅಂದ ನೇರವಾಗಿ ಅವಳ ಮುಖವನ್ನೇ ನೋಡ್ತಾ. ನಿತ್ಯ, ಥೂ, ಏನು ಪಾಂಡು, ನಾನು ಹಾಗೆಲ್ಲ ಇಲ್ಲ ಅಂದಳು ಹುಸಿ ಕೋಪದಿಂದ.
ಪಾಂಡು ಆಣೆ ಮಾಡಿ ಹೇಳು ನೋಡೋಣ ಅಂತ ಅವಳ ಪಕ್ಕ ಬಂದು ನಿಂತ್ಕೊಂಡ. ಅವಳಿಗೆ ಮಾತು ತಡವರಿಸೋಕೆ ಶುರು ಆಯಿತು. ನಿತ್ಯ ಅದು ಪಾಂಡು ಅಂತ ಅವನ ಮುಖ ನೋಡಿದ್ಲು. ಅಷ್ಟರಲ್ಲಿ ಅಚಾನಕ್ ನಡೆದೇ ಹೋಗಿತ್ತು. ಅವನ ಕೈ ಅವಳ ತಿಕಾನ ಇಚುಕಿ ಹಿಡಿದು ಅವಳನ್ನು ತನ್ನ ದೇಹಕ್ಕೆ ಅಂಟಿಕೊಳ್ಳೋ ಥರ ಸೆಳೆದುಕೊಂಡ. ಅವನ ತುಟಿಯಿಂದ ಅವಳ ತುಟಿಗಳನ್ನು ಲೊಚಕ್ ಅಂತ ಚುಂಬಿಸಿಯೇ ಬಿಟ್ಟ. ನಿತ್ಯ ಕೊಸರಾಡಿದಳು, ಬಿಡಿಸಿಕೊಳ್ಳಲು ಒದ್ದಾಡಿದಳು. ಆದರೆ ಅವನ ಬಲಾಢ್ಯ ಕೈಗಳಿಂದ ಬಿಡಿಸಿಕೊಳ್ಳೋಕೆ ಅವಳಿಂದ ಸಾಧ್ಯ ಆಗಲೇ ಇಲ್ಲ. ಕಿರುಚೋದು ಬಿಡಿ, ಮಾತಾಡೋದಕ್ಕೂ ಆಗದಂಗೆ ಲಿಪ್ ಲಾಕ್ ಮಾಡಿದ್ದ ಪಾಂಡು. ಒಂದೆರಡು ನಿಮಿಷ ಒದ್ದಾಡಿ ಅವಳಿಗೂ ಮೈಯೆಲ್ಲ ಬಿಸಿಯೇರಿ ಗಂಡಿನ ಸ್ಪರ್ಶ ಸುಖಕ್ಕೆ ಮರುಳಾಗಿ ಅವಳು ಕೂಡ ಅವನಿಗೆ ಶರಣಾಗೋಕೆ ತಯಾರಾದಳು. ಅವನು ನಿತ್ಯಾಳ ಅಂಡನ್ನು ಎಷ್ಟು ಗಟ್ಟಿಯಾಗಿ ಹಿಡಿದು ಅವನ ಕಡೆ ಒತ್ತಿಕೊಂಡಿದ್ದ ಅಂದರೆ ಅವನ ನಿಗುರಿದ ಸಾಮಾನು ಅವಳ ಲೆಗ್ಗಿನ್ಸ್ ಮೇಲೇನೆ ಅವಳ ತೂತಿಗೆ ಒತ್ತಿ ತೂತೆಲ್ಲ ಬಿಸಿ ಬಿಸಿಯಾಗಿತ್ತು. ಏನೋ ಹೊಸ ಅನುಭವ. ಆಯಾಗಿದೆ ಅನಿಸಿ ತನ್ನ ದೇಹವನ್ನು ಅವನಿಗೊಪ್ಪಿಸಿ ತನ್ನ ತುಟಿಗಳ ಜೇನು ಹೀರುತ್ತಿದ್ದ ಪಾಂಡುಗೆ ತಾನು ಪೂರ್ತಿಯಾಗಿ ಸಹಕರಿಸೋಕೆ ಶುರು ಮಾಡಿದಳು. ಅವಳ ಸೊಂಟ ಬಳಸಿ ಅವಳ ಅಂಡುಗಳನ್ನು ಇಚುಕುತ್ತಾ ಅವನು ಅವಳ ತುಟಿಗೆ ಕಚ್ಚುತ್ತಾ ಚುಂಬಿಸುತ್ತಿದ್ದರೆ ಅವಳಿಗೆ ತಡೆಯೋಕೇನೆ ಆಗ್ತಿರ್ಲಿಲ್ಲ. ಅರೆಯದ ಬಯಕೆ, ಯಾಕೋ ಎಲ್ಲನೂ ಬೇಕು ಅಂತ ಅನ್ಸೋಕೆ ಶುರು ಆಗಿತ್ತು. 5-6 ನಿಮಿಷ ಬಿಡದೇನೆ ಕಿಸ್ ಮಾಡ್ದ ಅವನು. ಅದಾದ್ಮೇಲೆ ಅವಳನ್ನು ಬಿಟ್ಬಿಟ್ಟು ಸ್ವಲ್ಪ ಹಿಂದೆ ಹೋಗಿ ಬಾಗಿಲ ಕಡೆ ಹಿಣುಕಿ ನೋಡಿ, ಪಾಂಡು, ನಿತ್ಯ ಅಂದ. ನಿತ್ಯ ಅಂದಳು ತಲೆ ತಗ್ಗಿಸ್ಕೊಂಡೆ ನಾಚಿಕೆಯಿಂದ. ಪಾಂಡು, ಡೋರ್ ಕ್ಲೋಸ್ ಮಾಡ್ಲಾ ಅಥವಾ ಹೊರಗಡೆ ಹೋಗ್ತೀಯಾ ಅಂದ. ಅವಳು ಏನು ಮಾತಾಡದೆ ಆಸೆ ತುಂಬಿದ ಕಣ್ಣುಗಳಿಂದ ಅವನನ್ನೇ ನೋಡ್ತಾ ಇದ್ದಳು. ಪಾಂಡು, ಏನೇಳು ನಿತ್ಯ ಅಂದ. ನಿತ್ಯ, ಸರಿ ಹೋಗ್ತೀನಿ ಬಿಡು ಅಂತ ತಿರುಗಿ ಬಾಗಿಲ ಕಡೆ ಹೋದಳು, ತುಸು ಕೋಪ ತೋರಿಸುತ್ತಾ. ಅವಳಿಗೆ ಸ್ವಲ್ಪ ನಿರಾಸೆ ಆದಂಗಾಯ್ತು. ಅಷ್ಟರಲ್ಲಿ ಅವನು ಅವಳನ್ನು ಹಿಂದಿಂದ ಬಂದು ಬಿಗಿಯಾಗಿ ನಿತ್ಯನ ಬಳಸಿ ಹಿಡಿದು ಡೋರ್ ಕ್ಲೋಸ್ ಮಾಡಿ ಲಾಕ್ ಮಾಡಿಯೇ ಬಿಟ್ಟ. ಪಾಂಡು, 18ರ ಕಟ್ಟು ಮಸ್ತಾದ ನಿನ್ನಂಥ ಬ್ಯೂಟಿಫುಲ್ ಫಿಗರ್ ಸಿಕ್ಕಿದ್ರೆ ಯಾವ ಗಂಡು ತಾನೇ ಹೋಗೋಕೆ ಬಿಡ್ತಾನೆ ನಿತ್ಯ ಅಂತ ಅವಳ ಸಣ್ಣ ಮೊಲೆಗಳನ್ನು ಹಿಡಿದೇ ಬಿಟ್ಟ. ಹಬ್ಬಾ, ನಿಗುರಿ ಚೂಪಾಗಿದ್ದ ಅವಳ ಮೊಲೆಗಳು, ಅವನ ಸ್ಪರ್ಶ ಅವಳ ದೇಹಕ್ಕೆ ಎಂಥ ಸುಖ ಕೊಟ್ಟಿತು ಅಂದರೆ ಹೇಳಲು ಆಗದು. ಅವನು ಅವಳ ಕತ್ತಿನ ಮೇಲೆಲ್ಲ ಚುಂಬಿಸ್ತಾ ಹಾಗೆ ಅವಳ 2 ಮೊಲೆಗಳನ್ನು ಟೀ ಶರ್ಟ್ ಮೇಲೇನೆ ಇಚ್ಚುಕ್ತಾ ಇದ್ದ. ಅಷ್ಟಕ್ಕೇನೆ ಅವಳ ತೊಡೆ ಸಂದಿಲಿ ತೇವವಾಗೋಕೆ ಶುರು ಆಗಿತ್ತು. ಕಾಚಾ ಒದ್ದೆ ಆಗಿ ಲೆಗ್ಗಿನ್ಸ್ ಕೂಡ ಒದ್ದೆ ಆಗೋ ಅಂತ ಬಂದಿತ್ತು. ಅವನು ಒಂದು ಕೈಯಿಂದ ಮೊಲೆ ಇಚ್ಚುಕುತ್ತಾ ಇನ್ನೊಂದು ಕೈಯನ್ನು ಕೆಳಗೆ ತಂದು ಲೆಗ್ಗಿನ್ಸ್ ಮೇಲೆಯೇ ಅವಳ ತೂತನ್ನು ಉಜ್ಜತೊಡಗಿದ. ಮತ್ತೇರಿ ಅಂತ ಅವಳಿಗೆ ಗೊತ್ತಿಲ್ಲದೇನೆ ಅವಳ ಬಾಯಿಯಿಂದ ಶಬ್ದ ಬರತೊಡಗಿತು. ಅವನು ಹಾಗೆ ಉಜ್ಜುತ್ತಾ ಇದ್ರೆ ಅವಳಿಗೆ ತಡ್ಕೊಳ್ಳೋಕೆ ಆಗದೆ ಅವಳ ಸೊಂಟಾನ ಹಿಂದಕ್ಕೆ ಎಳ್ಕೊಂಡಳು. ಆದರೆ ಹಿಂದೆ ತಿಕ್ಕಕ್ಕೆ ಅವನ ನಿಗುರಿ ನಿಂತ ಕಬ್ಬಿಣದ ರಾಡ್ ಥರ ಆಗಿದ್ದ ಸಾಮಾನು ಗಡುಸಾಗಿ ಚುಚ್ಚುತ್ತಿತ್ತು. ಹಿಂದೆ ಮುಂದೆ 2 ಕಡೆಯಿಂದ ಆಗುತ್ತಿದ್ದ ಘರ್ಷಣೆ ಅವಳನ್ನು ಸ್ವರ್ಗದಲ್ಲಿ ತೇಲಾಡಿಸುತ್ತಿತ್ತು. ಲೆಗ್ಗಿನ್ಸ್ ಮೇಲೆ ಅವಳ ತೂತನ್ನು ಉಜ್ಜುತ್ತಿದ್ದ ಅವನ ಕೈ ಸಡನ್ ಆಗಿ ಅವಳ ಕಿಬ್ಬೊಟ್ಟೆ ಸವರಿಕೊಂಡು ಲೆಗ್ಗಿನ್ಸ್ ಒಳಗೆ ತೂರಿ ಹೋಯಿತು. ಕಾಚಾದ ಒಳಗೆ ಕೈ ಹಾಕಿ ಅವಳ ತೂತಿನ ಮಧ್ಯೆ ಬೆರಳಿಂದ ಮೀಟತೊಡಗಿದ. ಅಬ್ಬಾ, ಜುಮ್ ಅಂದಿತ್ತು ಆ ಕ್ಷಣ ಅವಳಿಗೆ. ಅವಳು ಕಾಲುಗಳನ್ನು ಇನ್ನಷ್ಟು ಬಿಗಿಯಾಗಿಸಿಕೊಂಡಳು. ಆದರೂ ಬಿಡದೆ ಅವನು ಅವಳ ತೊಡೆ ಸಂದಿಯಲ್ಲಿ ಕೈ ತೂರಿಸಿ ಉಜ್ಜುತ್ತಲೇ ಇದ್ದ. ಅವಳ ತೂತಿನ ರಸ ಅವನ ಕೈಗೆಲ್ಲ ಅಂಟಿಕೊಂಡಿತ್ತು ಅನ್ಸುತ್ತೆ. ಏನೋ ಹಿತ. ಅವಳು ತಲೆ ತಿರುಗಿಸಿ ತನ್ನ ತುಟಿಗಳನ್ನು ಅವನ ತುಟಿಗಳ ಜೊತೆ ಸೇರಿಸಿದಳು. ಹಾಯಾಗಿ ಚುಂಬಿಸ್ತಾ ಅವಳ ತೂತನ್ನು ಉಜ್ಜಿನೇ ಕೆಂಪಾಗಿಸಿದ ಪಾಂಡು. ತುಟಿ ಬಿಟ್ಟು ಅವನು ಅವನ ಚೆಡ್ಡಿಯನ್ನು ಪೂರ್ತಿಯಾಗಿ ಬಿಚ್ಚಿ ಹಾಕಿ ಅವಳ ಲೆಗ್ಗಿನ್ಸ್ ಮತ್ತು ಕಾಚಾನ ಅವಳ ಅಂಡುಗಳು ಕಾಣಿಸುವಷ್ಟಕ್ಕೆ ಜಾರಿಸಿ ಅವನ ದಪ್ಪ ಸಾಮಾನನ್ನು
ಅವಳ ಅಂಡುಗಳ ಮಧ್ಯೆ ಇಟ್ಟೇ ಬಿಟ್ಟ. ಹಬ್ಬ ಬೆಂಕಿಯಲ್ಲಿ ಆಗತಾನೆ ಕಾಯಿಸಿದ ಕಬ್ಬಿಣದ ರಾಡ್ ಇಟ್ಟ ಅನುಭವ ಅವಳ ತಿಕಗಳ ಮಧ್ಯೆ ಎಷ್ಟು ಬಿಸಿ ಬಿಸಿಯಾಗಿತ್ತೆಂದರೆ ಹೇಳಲು ಅಸಾಧ್ಯ. ಹಾಗೆಯೇ ಅವಳನ್ನು ಗೋಡೆಗೆ ಒತ್ತಿ ಹಿಡಿದು ಅವಳ ಸೊಂಟ ಬಳಸಿಕೊಂಡು ಅವನ ಸೊಂಟವನ್ನು ಹಿಂದೆ ಮುಂದೆ ಆಡಿಸತೊಡಗಿದ. ಅವಳ ಬಿಗಿಯಾದ ದುಂಡನೆಯ ಅಂಡುಗಳ ಮಧ್ಯೆ ಅವನ ಸಾಮಾನು ತನ್ನ ಕಾರ್ಯಾಚರಣೆ ಶುರು ಮಾಡಿತ್ತು. ಇನ್ನೂ ಕೂಡ ಅವನ ಸಾಮಾನು ಸರಿಯಾಗಿ ನೋಡದೇ ಇದ್ದರೂ ಕೂಡ ಅವಳ ಅಂಡುಗಳ ಮಧ್ಯೆ ಆಗುತ್ತಿದ್ದ ಅನುಭವಗಳಿಂದ ಅವನ ಸಾಮಾನು ತುಂಬಾ ದಪ್ಪ ಇದೆ ಅಂತ ಖಚಿತವಾಗಿ ಅನ್ನಿಸುತ್ತಿತ್ತು ಅವಳಿಗೆ. ಅವನ ಸಾಮಾನಿನಿಂದ ಕೂಡ ಏನೋ ರಸ ಬರ್ತಿದೆ ಅನ್ನೋದು ಅವಳ ತಿಕಗಳ ಮಧ್ಯೆ ತೇವವಾದಾಗಲೇ ಅರ್ಥ ಆಗಿದ್ದು ಅವಳಿಗೆ. ಒಂದೆರಡು ನಿಮಿಷದ ನಂತರ ಪಾಂಡು ಸಾಮಾನನ್ನು ಹೊರತೆಗೆದು ಅಲ್ಲೇ ಮೊಣಕಾಲೂರಿ ಕೂತ್ಕೊಂಡು ಅವಳ ಲೆಗ್ಗಿನನ್ನು ಅವಳ ಮೊಣಕಾಲಿನವರೆಗೆ ಜಾರಿಸಿದ. ಇನ್ನೇನು ಮಾಡ್ತಾನೋ ಅಂತ ಯೋಚನೆ ಮಾಡುವಷ್ಟರಲ್ಲೇ ಅವಳ ಅಂಡುಗಳನ್ನು ಆ ಕಡೆ ಈ ಕಡೆ ಬಿಡಿಸಿ ಮಧ್ಯೆ ಅವಳ ತೂತಿಗೆ ಬಾಯಿ ಹಾಕಿಯೇ ಬಿಟ್ಟ. ಪಾಂಡು ಅಂತ ನಿತ್ಯ ಜೋರಾಗಿಯೇ ಅಂದಳು. ಅವನ ನಾಲಿಗೆಯ ಸ್ಪರ್ಶ ಸುಖಕ್ಕೆ ನಲುಗಿ. ಪಾಂಡು ಏನು ಸಖತ್ತಾಗಿದೆ ನಿತ್ಯ ನಿನ್ ತೂತು ಅಂದ. ನಿತ್ಯ ಪಾಂಡು ಏನೇನೋ ಆಗ್ತಿದೆ ಕಣೋ ಅಂದ್ಲು. ಪಾಂಡು ಇಷ್ಟು ನುಣ್ಣಗಿದೆ ನಿನ್ ತೂತು. ನಿತ್ಯ ಶೇವ್ ಮಾಡಿದ್ದೀಯಾ ಅಥವಾ ಕೂದಲು ಬಂದೇ ಇಲ್ವಾ ಅಂತ ಕೇಳಿ ಮತ್ತೆ ಬಾಯಿ ಹಾಕಿದ ಅವಳ ತೂತಿಗೆ. ನಿತ್ಯ ಶೇವ್ ಮಾಡ್ಕೋತೀನಿ ಕಣೋ, ಆವಾಗ ನಿಧಾನಕ್ಕೆ ತಿನ್ನೋ ಅಂತ ಮುಳುಗುತ್ತಾ ಇದ್ದಳು. ಅವಳ ತೂತಿಂದ ಸ್ರವಿಸಿದ್ದ ರಸವನ್ನು ನೆಕ್ಕಿ ನೆಕ್ಕಿ ಹೀರುತ್ತಿದ್ದ ಪಾಂಡು. ಹೊರಗಡೆ ಎಲ್ಲಾದರೂ ಕಾಡಿನ ಮಧ್ಯೆ ಇದೆಲ್ಲ ನಡೀತಾ ಇದ್ದಿದ್ರೆ ಜೋರಾಗಿ ಕಿರ್ಚ್ಕೋತಿದ್ಲೋ ಏನೋ ಅವಳು. ಆ ಸುಖಕ್ಕೆ ಅಷ್ಟು ಇಷ್ಟ ಆಗಿತ್ತು ಅವಳಿಗೆ ಅವನ ನಾಲಿಗೆಯ ಆಟ. ಅವಳ ಎಳೆಯ ತೂತು ಅದೇನು ಹುಚ್ಚು ಹಿಡಿಸಿತೋ ಅವನಿಗೆ. ಅವಳ ತೂತಿನ ರಸ ಅದೇನು ಟೇಸ್ಟ್ ಆಗಿತ್ತೋ ಅವನ ನಾಲಿಗೆಗೆ. ಬಿಡದೇನೆ ನೆಕ್ಕಿ ನೆಕ್ಕಿ ತಿಂತಿದ್ದ. ಕೊನೆಗಂತೂ ಅವಳ ತೂತಿನ ತುಟಿಗಳನ್ನು ಬಿಡಿಸಿ ರತಿರಂಧ್ರಕ್ಕೇನೆ ನಾಲಿಗೆ ತೂರಿಸಿಬಿಟ್ಟ. ಯಾರಿಗೆ ಹೇಳೋಣ ಆ ಸುಖಾನುಭವನ ಅನ್ನುತ್ತಿದ್ದಳು. ಅವಳ ತೂತಿನ ರಸದೊಂದಿಗೆ ಅವನ ಜೊಲ್ಲು ಕೂಡ ಸೇರಿ ಅವಳ ತೊಡೆಯಿಂದ ಹಾಗೆಯೇ ಕೆಳಗೆ ಸುರಿಯುತ್ತಿತ್ತು. ಆದರೆ ಜಾಣ ಪಾಂಡು ಒಂಚೂರು ರಸ ಉಳಿಯದಂತೆ ಪೂರ್ತಿಯಾಗಿ ನೆಕ್ಕಿ ರಸ ಎಲ್ಲ ಹೀರಿ ಬಾಯೊಳಗೆ ತುಂಬಿಸಿಕೊಂಡು ಎದ್ದು ನಿಂತು ಅವಳ ಬಾಯಿಗೆ ಬಾಯಿ ಸೇರಿಸಿ ರಸವನ್ನೆಲ್ಲ ಅವಳ ಬಾಯೊಳಗೆ ಹಾಕಿದ. ಹಸ್ತಮೈಥುನ ಮಾಡಿಕೊಂಡ ಅವಳ ತೂತಿನ ರಸದ ಟೇಸ್ಟ್ ನೋಡಿದಳು ಅವಳು. ಆದರೆ ಗಂಡಿನ ಎಂಜಲಿನ ಜೊತೆ ಸೇರಿದಾಗ ತೂತಿನ ರಸ ಇಷ್ಟೊಂದು ಟೇಸ್ಟಿ ಆಗಿರುತ್ತೆ ಅಂತ ಅವತ್ತೇ ಗೊತ್ತಾಗಿದ್ದು ನಿತ್ಯಾಗೆ. ಪಾಂಡು ನನ್ನ ಸಾಮಾನು ತಿಂತೀಯ ನಿತ್ಯ ಅಂತ ಅವಳನ್ನು ಅವನ ಕಡೆ ತಿರುಗಿಸಿಕೊಂಡು ಅವನ ಸಾಮಾನು ನೋಡಿ ಅವಳ ಕಣ್ಣು ಬಾಯಿ ಎರಡೂ ದೊಡ್ಡದಾಯಿತು. ಹಬ್ಬ ನಿಗುರಿ ನೆಟ್ಟಗೆ ನಿಂತ ಅವಳ ತೂತನ್ನು ಹರಿದು ಹಾಕೋಕೆ ಕಾಯುತ್ತಿತ್ತು ಅವನ ಸಾಮಾನು. ಎಷ್ಟು ದಪ್ಪ 5.5-6 ಇಂಚು ಉದ್ದದ ಸಾಮಾನು ಅದು. ಒಂದು ಕ್ಷಣ ಅವಳ ತೂತು ತಡೆಯುತ್ತೋ ಅವನ ಸಾಮಾನಿನ ಏಟು ಅಂತ ಅನ್ನಿಸಿತ್ತು ಅವಳಿಗೆ. ಕಣ್ಣು ಬಾಯಿ ಬಿಟ್ಕೊಂಡೇ ಕೆಳಗೆ ಕೂತು ಅವನ ಸಾಮಾನನ್ನು ಕೈಯಲ್ಲಿ ಹಿಡಿದುಕೊಂಡು ಹಿಂದೆ ಮುಂದೆ ಆಡಿಸಿದಳು. ಕಪ್ಪು ಸಾಮಾನು, ಕೆಂಪು ತುದಿ, ನೊರೆ ನೊರೆಯಾಗಿ ರಸ ಜಿನುಗುತ್ತಿತ್ತು. ಅವಳು ತನ್ನ ನಾಲಿಗೆ ಹೊರಚಾಚಿ ಅವನ ಸಾಮಾನಿನ ತುದಿಯನ್ನು ನೆಕ್ಕಿದಳು. ಸಖತ್ತಾಗಿತ್ತು ಟೇಸ್ಟ್. ಬಾಯಿ ಅಗಲವಾಗಿ ತೆರೆದು ಅವನ ಸಾಮಾನನ್ನು ಒಳಗೆ ತೂರಿಸಿಕೊಂಡಳು. ಪಾಂಡು ಆಹಾ ನಿತ್ಯ ಅಂದ. ಅವನ ಸಾಮಾನು ಅವಳ ಬಾಯೊಳಗೆ ಹೋಗುತ್ತಿದ್ದಂತೆ ಪಾಂಡು ಅವಳ ತಲೆಯನ್ನು ಹಿಡಿದುಕೊಂಡು ಅವಳಿಗೆ ಅವನ ಸಾಮಾನನ್ನು ಚೀಪಲು ಸಹಾಯ ಮಾಡಿದ. ಬಾಯಿ ಪೂರ್ತಿ ತುಂಬಿಕೊಂಡಿದ್ದ ಅವನ ಸಾಮಾನು ಅವಳಿಗೆ ತುಂಬಾ ಇಷ್ಟ ಆಗಿತ್ತು. ಹಾಗೆ ಹಿಂದೆ ಮುಂದೆ ಆಡಿಸ್ತಾ ಇದ್ದರೆ ಪಾಂಡು ಆಹಾ ಆಹಾ ಎಂಥ ಸುಖ ಅನುಭವಿಸ್ತಾ ಇದ್ದೇನೆ ನಾನು ಅನ್ನುತ್ತಿದ್ದ. ಅವಳು ಅವನ ಸಾಮಾನು ಚೀಪುತ್ತಾ ಇದ್ದಂತೆ ಅವನು ಅವನ ಟೀ ಶರ್ಟ್ ಕೂಡ ಬಿಚ್ಚಿ ಪೂರ್ತಿ ಬೆತ್ತಲಾದ. ಸ್ವಲ್ಪ ಹೊತ್ತು ಸಾಮಾನು ಚೀಪಿಸಿಕೊಂಡು ನಂತರ ಅವನು ಅವಳನ್ನು ಎದ್ದು ನಿಲ್ಲಿಸಿ ಅವಳ ಟೀ ಶರ್ಟ್ ಕೂಡ ಬಿಚ್ಚಿ ಮೊಲೆಗಳಿಗೆ ಬಾಯಿ ಹಾಕಿ ಚೀಪತೊಡಗಿದ.
ಅವನು ಅವಳ ಮೊಲೆತೊಟ್ಟನ್ನು ಕಚ್ಚಿದಾಗ ಈಗಲೇ ತೂತು ಅಗಲಿಸಿ ಕೊಡೋಣ ಅವನಿಗೆ ಗೇಯೋದಕ್ಕೆ ಅನ್ನುವಷ್ಟು ಉದ್ರಿಕ್ತಳಾಗಿದ್ದಳು ನಿತ್ಯ. ಇನ್ನು ಬೆಳೆಯದ ಅವಳ ಪುಟ್ಟ ಮೊಲೆಗಳನ್ನು ಬಾಯಿ ಹಾಕಿ ಚೀಪುತ್ತಾ ಮೊಲೆತೊಟ್ಟು ಕಚ್ಚುತ್ತಾ ಕಚಗುಳಿ ಇಡುತ್ತಿದ್ದ ಅವಳಿಗೆ ಅಲ್ಲೇ ಕೆಳಗೆ ಕೂತು ಮತ್ತೆ ಅವಳ ತೂತಿಗೆ ಬಾಯಿ ಹಾಕಿದ. ಅವಳೋ ತಿಂದು ಬಿಡು ಪಾಂಡು, ಆಹಾ ಅಂತ ಅಂಗಲಾಚುತ್ತಿದ್ದಳು ಅವನನ್ನ. ಅವನು ನೆಕ್ಕುತ್ತಾ ತನ್ನದೊಂದು ಬೆರಳನ್ನು ಅವಳ ತೂತಿನ ರತಿರಂಧ್ರದೊಳಕ್ಕೆ ತೂರಿಸಿದ್ದ. ನಿತ್ಯ, ಪಾಂಡು ನೋವಾಗ್ತಿದೆ ಅಂತ ತನ್ನ ಸೊಂಟಾನ ಹಿಂದೆ ಕೆಳೆದುಕೊಂಡಳು. ಪಾಂಡು ಎದ್ದು ನಿಂತು ಅವಳನ್ನು ಬಿಗಿಯಾಗಿ ತಬ್ಬಿಕೊಂಡು ತುಟಿಗೊಂದು ಮುತ್ತಿಟ್ಟು ನೋವಾಯ್ತಾ ಅಂತ ಕೇಳ್ದ. ಅವಳು ಸ್ವಲ್ಪ ಅಂದಳು. ಪಾಂಡು ಮಾಡ್ಲಾ ಬೇಡ್ವಾ ನಿತ್ಯ ಅಂತ ಕೇಳ್ದ. ಅವನು ಅವಳನ್ನು ಅಷ್ಟು ಬಿಗಿಯಾಗಿ ತಬ್ಬಿಕೊಂಡಿದ್ದಾಗ ಅವಳ ತೊಡೆಗಳ ಮಧ್ಯೆ ತೂತಿಗೆ ಬಿಸಿಹೇಟು ಕೊಡುತ್ತಿದ್ದ ಅವನ ರಾಡ್ ಸಾಮಾನು ಯಾವಾಗ ತನ್ನ ತೂತು ಸೀಳುತ್ತೋ ಅಂತ ಆಸೆಯಿಂದ ಕಾಯ್ತಿದ್ದ ಅವಳಿಗೆ ಹೇಗೆ ತಾನೇ ಬೇಡ ಅಂತ ಹೇಳ್ದಳು. ನಿತ್ಯ, ಬೇಕು ಕಣೋ ಅಂದಳು ಆಸೆಯಿಂದ. ಅಷ್ಟು ಹೇಳಿದ್ದ ತಡ ಪಾಂಡು ಅವಳನ್ನು ಎತ್ತಿಕೊಂಡು ಬೆಡ್ ಮೇಲೆ ಮಲಗಿಸಿ ಅವಳ ಲೆಗ್ಗಿನ್ಸ್ ಮತ್ತು ಕಾಚಾವನ್ನು ಬಿಚ್ಚಿ ಬಿಸಾಕಿದ. ಅವಳ 2 ಕಾಲುಗಳನ್ನು ಅಗಲಿಸಿ ಮಧ್ಯ ಕೂತು ಕೈಯಲ್ಲಿ ಸಾಮಾನು ಹಿಡ್ಕೊಂಡು ಪಾಂಡು ಅವಳ ಮುಖವನ್ನೊಮ್ಮೆ ನೋಡಿದ. ಅತಿಯಾಗಿ ಆಸೆ ಜೊತೆಗೆ ನಾಚಿಕೆ ಅವಳಿಗೆ. ಅವಳು ನಗುತ್ತಾ ಕಣ್ಣು ಮುಚ್ಕೊಂಡಳು. ಅವನು ಅವಳ ತೂತಿನ ತುಟಿಗಳನ್ನು ಬಿಡಿಸಿ ಒದ್ದೆಯಾಗಿದ್ದ ಅವಳ ತೂತಿನ ಬಾಯಿಗೆ ಅವನ ರಸ ಜಿನುಗುತ್ತಿದ್ದ ಸಾಮಾನನ್ನು ಇಟ್ಟ. ಏನ್ ಬಿಸಿಯಾಗಿತ್ತು ಅವನ ಸಾಮಾನು. ಆದರೂ ಪಾಂಡು ತುಂಬ ರೊಮ್ಯಾಂಟಿಕ್. ಏನು ಗಡಿಬಿಡಿ ಮಾಡದೆ ನಿಧಾನಕ್ಕೆ ತನ್ನ ಕೆಲಸವನ್ನು ಆರಾಮಾಗೆ ಮಾಡುತ್ತಿದ್ದ. ಅವನಿಗೆ ಗೊತ್ತು ಹುಡುಗಿನ ಹೆಂಗೆ ಅತಿಯಾಗಿ ಉದ್ರೇಕಗೊಳಿಸೋದು ಅಂತ. ಅವನು ಅದೇ ಕೆಲಸದಲ್ಲಿದ್ದ. ತನ್ನ ಸಾಮಾನು ಅವಳ ತೂತಿನ ಬಾಯಿಗಿಟ್ಟು ಮೇಲೆ ಕೆಳಗೆ ಉಜ್ಜುತ್ತಿದ್ದ. ಚಂದ್ರನಾಡಿಯನ್ನು ಮೀಟಿ ಅವಳ ಸೊಂಟ ಮೇಲೆತ್ತುವಂತೆ ಮಾಡುತ್ತಿದ್ದ. ಅವಳಿಗೆ ತಡೆಯಲಾಗದೆ ತುಟಿ ಕಚ್ಚಿಕೊಂಡು 2 ಕೈಗಳನ್ನು ಹಿಂದಕ್ಕೆ ಚಾಚಿ ಬೆಡ್ಶೀಟ್ ಹಿಡಿದುಕೊಂಡಿದ್ದಳು. ಅವನಿಗೆ ಅದೇ ಸರಿಯಾದ ಸಮಯ ಅನ್ನಿಸಿರಬೇಕು. ಸಾಮಾನನ್ನು ಅವಳ ತೂತಿನ ಒಳಗೆ ಸ್ವಲ್ಪ ನೂಕಿದ. ಅವಳಿಗೆ ಸ್ವಲ್ಪ ನೋವಾದರೂ ನೋವಿಗಿಂತ ಆ ಸುಖವೇ ಹೆಚ್ಚು ಹಿತವಾಗಿತ್ತು. ಪಾಂಡು, ನಿತ್ಯ, ತುಂಬ ಟೈಟ್ ಆಗಿದೆ ಕಣೆ ನಿನ್ ತೂತು ಅಂದ. ನಿತ್ಯ, ಪಾಂಡು, ಬೇಗ ಮಾಡು ಅಂದ್ಲು. ತೂತಿನ ಒಳಗೆ ಬೆಂಕಿ ಇಟ್ಟ ಅನುಭವ ಅವಳಿಗೆ. ಹಾಗೆ ಅವಳ ಮೇಲೆ ಮಲಗಿದ ಪಾಂಡು ಅವಳ ತೊಡೆಯನ್ನು ಇನ್ನೂ ಸ್ವಲ್ಪ ಅಗಲಿಸಿ ಅವಳ ಕೈಗಳನ್ನು ಬೆಡ್ ಮೇಲೆ ಒತ್ತಿ ಹಿಡಿದು ಅವಳ ಬಾಯಿಗೆ ಬಾಯಿ ಸೇರಿಸಿದ. ಅವನ ಮುಂದಿನ ಯೋಜನೆ ಅವಳಿಗೆ ಅರ್ಥ ಆಗೋದರ ಒಳಗೇನೆ 2 ಸಾರಿ ಜೋರಾಗಿ ಸೊಂಟಾನ ಎತ್ತಿ ಎತ್ತಿ ಹೊಡೆದ. ಅವಳಿಗೆ ಅರ್ಥ ಆಗೋ ಹೊತ್ತಿಗೆ ಅವನ ದಪ್ಪ ಸಾಮಾನಿನ ಏಟಿಗೆ ಅವಳ ತೂತಿನ ಕನ್ಯಾಪೊರೆ ಹರಿದು ಹೋಗಿತ್ತು. ಒಂಥರ ಹಿತವಾದ ನೋವು. ಒದ್ದಾಡೋಕೆ ಆಗದಂಥ ಹಿಡಿತ ಅವನದ್ದು. ನೋವಿನಿಂದ ಕಿರುಚಿದರೆ ಹೊರಗೆ ಶಬ್ದನೇ ಬರಲಿಲ್ಲ. ಆ ಥರ ಲಾಕ್ ಮಾಡಿದ್ದ ಅವಳ ಬಾಯಿಯನ್ನ. ಮತ್ತೆ 4-5 ಬಾರಿ ಎತ್ತಿ 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 ಹೊಡೆದು ತನ್ನ ಸಾಮಾನನ್ನು ಪೂರ್ತಿಯಾಗಿ ಅವಳ ತೂತಿನೊಳಗೆ ತೂರಿಸಿಯೇ ಬಿಟ್ಟ. ಹಾಗೆಯೇ ಒತ್ತಿ ಹಿಡಿದುಕೊಂಡ. ಅವಳಿಗೆ ಅವನ ಸಾಮಾನು ತನ್ನ ತೂತು ದಾಟಿ ಹೊಟ್ಟೆ ಒಳಗೆ ಬಂತೇನೋ ಅನ್ನಿಸಿಬಿಟ್ಟಿತು. ಆ ನೋವಿನಲ್ಲೂ ಸ್ವರ್ಗ ಸುಖ ಅನುಭವಿಸುತ್ತಿದ್ದಳು ಅವಳು. ಅವನ ಸಾಮಾನು ಅವಳ ಕನ್ಯಾಪೊರೆಯನ್ನು ಹರಿದು ಚಿಂದಿ ಮಾಡಿ ತನ್ನ ದಾರಿಯನ್ನು ಸಲೀಸಾಗಿಸಿಕೊಂಡಿತ್ತು. ತುಂಬಾನೇ ಟೈಟ್ ಆಗಿ ಕಚ್ಚಿಕೊಂಡಿತ್ತು ಅವಳ ತೂತು ಅವನ ಸಾಮಾನ್ನ. 1-5 ನಿಮಿಷ ಹಾಗೆ ತನ್ನ ತೂತಿನೊಳಗೆ ಸಾಮಾನು ಹೊತ್ತಿ ಹಿಡಿದುಕೊಂಡಿದ್ದ ಪಾಂಡು ಅವಳ ಬಾಯಿಂದ ಬಾಯಿ ತೆಗೆದು 5-6 ಬಾರಿ ಚುಂಬಿಸಿ ನೋವಾಗ್ತಾ ಇದೆಯಾ ನಿತ್ಯ ಅಂತ ಕೇಳ್ದ. ನಿತ್ಯ ಕಣೋ ಅಂದಳು. ಪಾಂಡು ಎದ್ದು ಕುಳಿತು ಅವನ ತೂತಿನ ಒಳಗಿನಿಂದ ನಿಧಾನಕ್ಕೆ ಸಾಮಾನು ಹೊರತೆಗೆದ. ಅವಳ ಕನ್ಯಾಪೊರೆ ಹರಿದು ರಕ್ತ ಸೋರಿ ಅವನ ಸಾಮಾನು ಪೂರ್ತಿ ಕೆಂಪಗಾಗಿತ್ತು. ಅವಳು ಕೂಡ ಎದ್ದು ಕುಳಿತು ತನ್ನ ತೂತನ್ನು ನೋಡಿಕೊಂಡಳು. ಮೆದುವಾಗಿ ರಕ್ತ ಬಂದಿತ್ತು. ಪಾಂಡು 5 ನಿಮಿಷ ಸುಧಾರಿಸ್ಕೊ ನಿತ್ಯ ಅಂತ ಹೇಳಿ ಅವನು ಎದ್ದು ಬಾತ್ರೂಮ್ಗೆ ಹೋಗಿ
ಅವನ ಸಾಮಾನು ನೀಟಾಗಿ ತೊಳೆದುಕೊಂಡು ಬಂದ. ಆಮೇಲೆ ಅವಳು ಕೂಡ ಹೋಗಿ ತನ್ನ ತೂತನ್ನು ತೊಳೆದುಕೊಂಡು ಬಂದಳು. ಇನ್ನೂ ಸ್ವಲ್ಪ ನೋವು ಹಂಗೇನೆ ಇತ್ತು ಅವಳಿಗೆ. ಪಾಂಡು ಮಂಚದ ಮೇಲೆ ಕಾಲು ಚಾಚಿ ಕೂತಿದ್ದ. ನಿತ್ಯ ಅವನ ಪಕ್ಕ ಬಂದೊಡನೆ ಅವಳ ಕಾಲುಗಳನ್ನು ಆ ಕಡೆ ಈ ಕಡೆ ಮಾಡಿಸಿ ಅವನ ತೊಡೆಯ ಮೇಲೆ ಕೂರಿಸಿಕೊಂಡ. ಅವನ ಸಾಮಾನು ಅವಳ ತೂತಿನ ಸೀಳಿಗೆ ಬಿಸಿ ಮಸಾಜ್ ಮಾಡ್ತಿತ್ತು. ಅವರಿಬ್ಬರ ದೇಹಗಳ ಮಧ್ಯ ಒಂದಿಷ್ಟು ಅಂತರ ಇರದಂಗೆ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಬಿಗಿಯಾಗಿ ತಬ್ಬಿಕೊಂಡು 1-5 ನಿಮಿಷ ದೆವ್ವ ಬಂದವರಂತೆ ಲೊಚ ಲೊಚ ಅಂತ ಕಿಸ್ ಮಾಡಿಕೊಂಡರು. ನಿತ್ಯ ಕೂಡ ಮತ್ತೆ ಕಾಮದಾಟ ಮುಂದುವರಿಸೋಕೆ ತಯಾರಾದಳು. ಪಾಂಡು, ಯಾವ ಪೊಸಿಷನ್ ಇಷ್ಟ ನಿಂಗೆ ಅಂತ ಕೇಳಿದ. ನಿತ್ಯ, ನಿನ್ನಿಷ್ಟ, ನನಗೆ ಇದು ಫಸ್ಟ್ ಟೈಮ್ ಅಲ್ವಾ ಅಂದಳು. ನೀನೇ ಮಾಡು ಅಂದ್ಲು. ಪಾಂಡು, ನನಗೇನು 10 ಅನುಭವ ಇದ್ದಂಗೆ ಹೇಳ್ತೀಯ, ನನಗೂ ಫಸ್ಟ್ ಟೈಮ್ ಇದು, ಹೇಳು ಯಾವುದಾದರೂ ನಿನಗಿಷ್ಟವಾದ ಪೊಸಿಷನ್ ಅಂದ. ನಿತ್ಯ ಅಂತ ಯೋಚನೆ ಮಾಡಿ ಅವನಿಂದ ಬಿಡಿಸ್ಕೊಂಡು ಬೆಡ್ ಮೇಲೆ ಅಂಗಾತ ಮಲಗಿ ಅವನಿಗೆ ತನ್ನ ಮೇಲೆ ಬರುವಂತೆ ಸನ್ನೆ ಮಾಡಿದಳು. ಪಾಂಡು, ಹೋ ಮಿಷನರಿ ಪೊಸಿಷನ್ ಇಷ್ಟನಾ ಅಂದ. ಅವನು ಅವಳ ಪಕ್ಕ ಬರುವಷ್ಟರಲ್ಲಿ ಅವಳೇ ತನ್ನ ತೊಡೆಯನ್ನು ಪೂರ್ತಿಯಾಗಿ ಅಗಲಿಸಿ ಅವನಿಗೆ ದಾರಿ ಮಾಡಿಕೊಟ್ಟಳು. ಪಾಂಡು, ಹಬ್ಬಾ ಪರವಾಗಿಲ್ಲ ಕಣೆ ನೀನು ಎಂದು ನಕ್ಕು ಬಿಟ್ಟ. ಅವಳು ತಾನಾಗಿಯೇ ತೊಡೆ ಅಗಲಿಸಿದ್ದನ್ನ ನೋಡಿ. ನಿತ್ಯ, ನಕ್ಕಿದ್ದು ಸಾಕು, ನಿನ್ನ ತಂಗಿ ಎದ್ರೆ ಅಷ್ಟೇ, ಆಮೇಲೆ ಬೇಗ ಬಾ ಅಂದಳು. ಪಾಂಡು, ಅಯ್ಯೋ ಅವಳ ಹೇಳೋದು ಇಷ್ಟು ಬೇಗ, ಅವಳಿಗೆ ನಿದ್ದೆ ಬಿಡುವಷ್ಟರಲ್ಲಿ ನಮ್ಮದು 4-5 ರೌಂಡು ಮುಗಿದಿರುತ್ತೆ ಅಂದ. ನಿತ್ಯ, ಮೊದಲು ಶುರು ಮಾಡಿರೋ ರೌಂಡ್ ಮುಗಿಸು ಪಾಂಡು, ತಡ್ಕೊಳಕ್ಕಾಗ್ತಿಲ್ಲ ಅಂದ್ಲು. ಪಾಂಡು ಅವಳ ತೂತನ್ನ ನೆಕ್ಕಿ ಎಂಜಲು ಸವರಿ ತನ್ನ ಸಾಮಾನಿಗೂ ಎಂಜಲು ಸವರಿಕೊಂಡು ಅವಳ ತೂತಿನೊಳಗೆ ತೂರಿಸಿ ಅವಳ ಮೇಲೆ ಮಲ್ಕೊಂಡು ನಿಧಾನಕ್ಕೆ ತನ್ನ ಸೊಂಟವನ್ನು ಒತ್ತಿದ. ಅವನ ದಪ್ಪವಾದ ದೊಡ್ಡ ಸಾಮಾನು ನಿಧಾನಗತಿಯಲ್ಲಿ ಅವಳ ತೂತಿನೊಳಗೆ ಹೋಗುತ್ತಿರುವಾಗ ಅವಳು ಮತ್ತೇರಿ ಅವನ ಹೆಗಲನ್ನು ಕಚ್ಚಿ ಹಿಡಿದುಕೊಂಡಳು. ಅವನು ಅವಳ ಕೈಗಳ ಕೆಳಗಿಂದ ಕೈ ಹಾಕಿ ಅವಳನ್ನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡು ಸೊಂಟಾನ ಮೇಲೆ ಕೆಳಗೆ ಆಡಿಸೋಕೆ ಶುರು ಮಾಡಿದ. ಇಬ್ಬರಿಗೂ ಈ ಸುಖ ಹೊಸದಾಗಿರೋದ್ರಿಂದ ಇಬ್ಬರು ಹಾಂ ಅನ್ನುತ್ತಾ ಸುಖದ ಮತ್ತಿನಲ್ಲಿ ಈಜಾಡುತ್ತಿದ್ದರು. ನಿಧಾನಕ್ಕೆ ಶುರುವಾದ ಅವನ ಸೊಂಟದ ಹೊಡೆತ ಬರುತ್ತಾ ಜೋರಾಗತೊಡಗಿತು. ಅವನ ಸಾಮಾನಿನ ಏಟಿಗೆ ಮತ್ತು ಏಟಿನ ರಭಸಕ್ಕೆ ಅವಳ ತೂತಿನೊಳಗೆ ಸ್ರವಿಸಿದ್ದ ರಸ ಹೊರಗಡೆ ಬಂದು ತಿಕದ ಕಡೆಗೆ ಹರಿಯೋದಕ್ಕೆ ಶುರುವಾಯಿತು. ಅವನು ರಭಸವಾಗಿ ನುಗ್ಗುತ್ತಿದ್ದರೆ ಅವಳ ತೂತಿನ ಚಂದ್ರನಾಡಿಗೆ ಅವನ ಕಿಬ್ಬೊಟ್ಟೆ ತಾಕಿ ಅವಳ ಸುಖವನ್ನು ಇನ್ನೂ ಜಾಸ್ತಿ ಮಾಡಿತ್ತು. ಬರ್ತಾ ಅವಳ ತೂತಿನ ರಸದ ಜೊತೆ ಅವನ ಸಾಮಾನಿನ ರಸವೂ ಸೇರಿ ಅವನು ಸೊಂಟ ಎತ್ತಿ ಹೊಡೆದಾಗಲೆಲ್ಲ ಪಚ್ ಪಚ್ ಅಂತ ಸೌಂಡ್ ಬರತೊಡಗಿತು. ಜೋರಾಗಿ ಮಾಡು ಪಾಂಡು, ಇನ್ನೂ ಜೋರಾಗಿ ಮಾಡು ಅಂತ ಅವಳು ತನ್ನ ಸೊಂಟವನ್ನು ಅವನಿಗೆ ಎತ್ತೆತ್ತಿ ಕೊಡುತ್ತಿದ್ದಳು. ತೂತಿನಲ್ಲಿ ಸ್ರವಿಸಿದ್ದ ಎಣ್ಣೆಯಂಥ ರಸದೊಂದಿಗೆ ಅವನ ಸಾಮಾನು ಸಲೀಸಾಗಿ ಅವಳ ತೂತಿನ ತಳದವರೆಗೂ ಹೋಗಿ ಬರುತ್ತಿತ್ತು. ಅವಳಂತೂ ಅವನ ಕತ್ತಿನ ಸುತ್ತ ಕೈ ಬಳಸಿ ಹಿಡ್ಕೊಂಡೋಳು ಅವನನ್ನು ಬಿಡಲೇ ಇಲ್ಲ. ಅವನಿಗೆ ಇನ್ನಷ್ಟು ತೊಡೆ ಅಗಲಿಸಿ ಕೊಡ್ತಾ ಸೊಂಟ ಎತ್ತಿ ಕೊಡ್ತಿದ್ಲು. ಅದರಿಂದ ಅವನು ಕೂಡ ಇನ್ನಷ್ಟು ಉದ್ರಿಕ್ತನಾಗಿ ರಭಸವಾಗಿ ಹೊಡೆಯುತ್ತಿದ್ದ. 10 ಬಾರಿ ರಪರಪನೆ ಅವಳ ತೂತಿನೊಳಗೆ ಹೋಗಿ ಬಂದ ಅವನ ಸಾಮಾನು 1-2 ಬಾರಿ ನಿಧಾನಕ್ಕೆ ಆಡಿಸಿ ಪೂರ್ತಿಯಾಗಿ ತೂತಿನೊಳಗೆ ಇಳಿಬಿಟ್ಟು ಒತ್ತಿ ಹಿಡ್ಕೊಂಡ ಪಾಂಡು. ಆಹಾ, ಆ ಸುಖಕ್ಕೆ ಏನಂತ ಹೇಳೋದು. 4-5 ಬಾರಿ ಅದೇ ರೀತಿ ಮಾಡುತ್ತಾ ಪಾಂಡು ಅವಳ ಕೆನ್ನೆ ತುಟಿಯನ್ನೆಲ್ಲ ಕಿಸ್ ಮಾಡ್ತಾ ಇದ್ದ. ಪಾಂಡು, ಸಖತ್ ತೂತು ಕಣೆ ನಿಂದು, ಆವಾಗವಾಗ ಬರ್ತಾ ಇರು ನಿತ್ಯ, ಹಬ್ಬ ಮಾಡ್ಕೊಳ್ಳೋಣ ಅಂದ. ನಿತ್ಯ, ಹ್ಞೂ ಪಾಂಡು, ನನಗೆ ಇನ್ಮೇಲೆ ಆವಾಗವಾಗ ನಿನ್ನಿಂದ ಈ ಸುಖ ಬೇಕು ಕಣೋ ಅಂದ್ಲು. ಅವನು ಅವಳ ಮೇಲಿಂದ ಎದ್ದು ಸಾಮಾನನ್ನು ಅವಳ ತೂತಿನಿಂದ ಹೊರತೆಗೆದು ರಸ ಮೆತ್ತಿಕೊಂಡಿದ್ದ ಅವನ ಮದನಾಂಗವನ್ನು ಅವಳ ಬಾಯಿಗೆ ಇಡಲು ಬಂದ. ಅವಳು ಅವನ ಸಾಮಾನಿಗೆ ಅಂಟಿಕೊಂಡಿದ್ದ ರಸವನ್ನೆಲ್ಲ ನೆಕ್ಕಿ ಹೀರಿಕೊಂಡಳು.
ಸಾಮಾನನ್ನ ಬಾಯೊಳಗೆ ಹಾಕಿ ಸ್ವಲ್ಪ ಹೊತ್ತು ಚೀಪಿದ ನಂತರ ಅವನು ಅವಳಿಂದ ಬಿಡಿಸ್ಕೊಂಡು ಅವಳ ತೂತನ್ನು ನೆಕ್ಕಿ ಅದರ ರಸವನ್ನೆಲ್ಲ ಹೀರಿಕೊಂಡ. ತೂತಿನ ರಸವನ್ನೆಲ್ಲ ಹೀರಿದ ನಂತರ ಪಾಂಡು ಅವಳನ್ನು ತಿರುಗಿಸಿ ಅವಳ ತಿಕ ಮೇಲೆ ಬರುವಂತೆ ಬೋರಲಾಗಿ ಮಲಗಿಸಿದ. ಅವಳ ತೊಡೆಗಳ ಮೇಲೆ ಕುಳಿತು ಅವಳ ಅಂಡುಗಳನ್ನು ಅಗಲಿಸಿ ಹಿಂಬದಿಯಿಂದ ಅವಳ ತೂತಿನೊಳಗೆ ಸಾಮಾನು ತೂರಿಸಿ ಅವಳ ಅಂಡುಗಳ ಮೇಲೆ ಮಲಗಿ ಅವಳ ಕತ್ತನ್ನು ಚುಂಬಿಸುತ್ತಾ ಸೊಂಟ ಆಡಿಸಲು ಶುರು ಮಾಡಿದ. ಅದಾಗಲೇ ಇಬ್ಬರಿಗೂ ಸುಸ್ತಾಗಿ ಬೆವರು ಹರಿದಿತ್ತು. ಆದರೆ ದಾಹ ತೀರಿರಲಿಲ್ಲ. ಅವನು ಜೋರಾಗಿ ಹೊಡೆದಂತೆಲ್ಲ ಅವನ ತೊಡೆ ಅವಳ ಅಂಡುಗಳಿಗೆ ಅಪ್ಪಳಿಸಿ ತಫ್ ತಫ್ ಅಂತ ಸೌಂಡ್ ಆಗ್ತಿತ್ತು. ಅವನ ಸಾಮಾನಿನ ಆಟಕ್ಕೆ ಅವಳಂತೂ ಫಿದಾ ಆಗಿದ್ದಳು. ಆ ಮಟ್ಟಿಗೆ ಸುಖ ಕೊಟ್ಟ ಪಾಂಡು. 5-6 ನಿಮಿಷ ಹೊಡೆದ ನಂತರ ಅವನ ಸೊಂಟದ ವೇಗ ಜಾಸ್ತಿಯಾಗಿತ್ತು. ಅವನ ಆ ಏಟಿಗೆ ಅವಳ ತೂತಿನೊಳಗಿದ್ದ ರಸ ಎಲ್ಲ ಹೊರ ಚಿಮ್ಮುತ್ತಿತ್ತು. ಅವಳ ನರಗಳೆಲ್ಲ ಬಿಗಿಯಾಗತೊಡಗಿದವು. ಏನೋ ಸ್ಫೋಟವಾಗುವಂತೆ ಭಾಸವಾಗ್ತಿತ್ತು. ಪಾಂಡು ವೇಗವಾಗಿ ಅವಳ ಮೇಲಿಂದ ಎದ್ದು ಮತ್ತೆ ಅವಳನ್ನು ಅಂಗಾತ ಮಲಗಿಸಿ ಅವಳ ಮೇಲೆ ಮಲಗಿ ತೂತಿನೊಳಗೆ ಸಾಮಾನು ಹಾಕಿ ತನ್ನೆಲ್ಲ ಶಕ್ತಿಯನ್ನು ಉಪಯೋಗಿಸಿಕೊಂಡು ರಪ ರಪನೆ ಹೊಡಿತಾ ಇದ್ರೆ ಅವಳಿಗೆ ತನ್ನ ತೂತು ಕಿತ್ತು ಹೋಗುತ್ತೇನೋ ಅನ್ನಿಸುತ್ತಿತ್ತು. 1-2 ನಿಮಿಷ ಇದೇ ರೀತಿ ಮಾಡಿದ್ಮೇಲೆ ಅವಳು ಕೊನೆ ಹಂತಕ್ಕೆ ಬಂದಿದ್ದೇನೆ ಎಂದು ಅವಳಿಗೇನೆ ಅನ್ನಿಸುತ್ತಿತ್ತು. ಅವಳ ನರಗಳೆಲ್ಲ ಎಳೆದಂತಾಗಿ ಅವಳು ಸೊಂಟನ ಪೂರ್ತಿ ಮೇಲೆತ್ತಿ ಕೊಟ್ಟಳು ಅವನಿಗೆ. ನಿತ್ಯ, ಆಗ್ತಾ ಇಲ್ಲ ಪಾಂಡು, ಏನೋ ಆಗ್ತಿದೆ ನನಗೆ, ಅಯ್ಯೋ, ಜೋರಾಗಿ ಮಾಡು, ಇನ್ನೂ ಜೋರಾಗಿ ಅಂತ ಅವಸರ ಮಾಡೋಕೆ ಶುರು ಮಾಡಿದ್ಲು. ಪಾಂಡು, ನಂಗೂ ಅಷ್ಟೇ ಕಣೆ, ಸ್ವಲ್ಪ ತಡ್ಕೋ, ಇಬ್ರು ಜೊತೆಗೆ ಬಿಡೋಣ ಅಂತ ಜೋರಾಗಿ ಪಚ್ ಪಚ್ ಅಂತ ಶಬ್ದ ಬರೋ ಥರ ಹೊಡಿತಿದ್ದ. ಆದರೆ ಅವಳಿಗೆ ತಡೆಯೋಕೇನೆ ಆಗದೆ 2-3 ಸಲ ಸೊಂಟನ ಮೇಲೆ ಕೆಳಗೆ ಮಾಡಿ ಉಫ್ ಉಫ್ ಅಂತ ಏದುಸಿರು ಬಿಡುತ್ತಾ ತನ್ನ ತೂತಿನ ರಸಾನ ಸ್ಖಲಿಸಿಯೇ ಬಿಟ್ಟಳು. ಪಾಂಡು, ಏನು ಬಿಸಿ ನಿತ್ಯ ನಿನ್ನ ರಸ, ಆಹಾ ಅಂತ 5-6 ಬಾರಿ ಎತ್ತೆತ್ತಿ ಹೊಡೆದು ಅಹ್ ಅಹ್ ಅಂತ ಏದುಸಿರು ಬಿಡುತ್ತಾ ಬಿಸಿ ಬಿಸಿಯಾಗಿ ಅವನ ವೀರ್ಯವನ್ನು ಅವಳ ತೂತಿನೊಳಗೆ ಕಾರಿಕೊಂಡ. ಇನ್ನೊಂದೆರಡು ಬಾರಿ ಎತ್ತಿ ಎತ್ತಿ ಹೊಡೆದು ಇರೋ ರಸವನ್ನೆಲ್ಲ ಅವಳ ತೂತಿನೊಳಗೆ ಪೂರ್ತಿಯಾಗಿ ಸುರಿಸಿ ಸಾಮಾನನ್ನು ಅವಳ ತೂತಿನ ಆಳಕ್ಕೆ ಒತ್ತಿ ಹಿಡಿದು ಅವಳ ಮೇಲೆ ಬಿದ್ದುಕೊಂಡ. ಅವನ ಬಿಸಿ ರಸ ಅವಳ ತೂತಿನೊಳಗೆ ಸುರಿಯುತ್ತಿದ್ದಂತೆ ಹಿತವಾದ ಸುಖ ಅನುಭವವಾಗಿ ಅವನ ಸಾಮಾನಿನ ರಸವೆಲ್ಲ ಅವಳ ತೂತಿನೊಳಗೆ ಸೇರಿಕೊಳ್ಳುವಂತೆ ತೊಡೆ ಅಗಲಿಸಿ ಕಾಲುಗಳನ್ನು ಅವನ ಅಂಡುಗಳ ಮೇಲೆ ಸುತ್ತಿಕೊಂಡು ಅವನನ್ನು ತನ್ನ ಮೇಲೆ ಬಾಚಿಕೊಂಡಳು. ತನ್ನ ತೂತಿನೊಳಗೆ ಬಿಸಿ ರಸ ಏನೋ ಹೊಸ ಅನುಭವ ಕೊಟ್ಟಿತು. ಅಕಸ್ಮಾತ್ತಾಗಿ ಆದ ಈ ಮಿಲನ ಇಬ್ಬರಿಗೂ ಸಂತೃಪ್ತಿಯಾಗಿತ್ತು. 10 ನಿಮಿಷದ ನಂತರ ಇಬ್ಬರೂ ಮೇಲೆದ್ದರು. ಎದ್ದು ನಿಂತಾಗ ತೂತಿನಿಂದ ರಸ ತೊಡೆಯ ಮೇಲೆ ಸುರಿಯುತ್ತಿತ್ತು. ಬಾತ್ರೂಮ್ಗೆ ಹೋಗಿ ಎಲ್ಲ ತೊಳೆದುಕೊಂಡು ಬಂದು ಬಟ್ಟೆ ಹಾಕೋತಾ ಪಾಂಡು, ನಾಳೆ ಟ್ಯಾಬ್ಲೆಟ್ ತಂದ್ಕೊಡೋ ಜವಾಬ್ದಾರಿ ನಿಂದು ಅಂತ ನಗುತ್ತಾ ರೂಮಿಂದ ಹೊರಗೆ ಬಂದು ಅವಳ ಬೆಡ್ರೂಮಿಗೆ ಹೋದಳು ಸಂತೃಪ್ತಿಯಿಂದ. ಅಲ್ಲಿ ರಶ್ಮಿ ಇನ್ನೂ ಕೂಡ ಗಾಢ ನಿದ್ದೆಯಲ್ಲಿದ್ದಳು. ಈ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.